ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖೆಯನ್ನ ಅಧಿಕಾರಿಗಳು ಚುರುಕುಗೊಳಿಸಿದ್ದಾರೆ. ವಿಮಾನ ದುರಂತದ ಸ್ಥಳದಲ್ಲಿ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ. ನೋಡಿ, ಎರಡಿರುತ್ತೆ. ಅದರಲ್ಲಿ ಒಂದು ಹಿಂಬದಿ ಇರುವಂತ ಬ್ಲಾಕ್ ಬಾಕ್ಸ್ ಅದು ಆಲ್ರೆಡಿ ಪತ್ತೆಯಾಗಿತ್ತು. ಇನ್ನೊಂದು ಬ್ಲಾಕ್ ಬಾಕ್ಸ್ಗಾಗಿ ಹುಡುಕಾಟ ನಡೆಸುವಂತ ಕೆಲಸ ಆಗ್ತಾ ಇತ್ತು. ಈಗ ಆ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ. ಮೆಡಿಕಲ್ ಹಾಸ್ಟೆಲ್ನ ಮೇಲೆ ಈ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ. ಕಡೆಗೂ ವಿಮಾನದೊಳಗಿದ್ದಂತಹ ಬ್ಲಾಕ್ ಬಾಕ್ಸ್ ಅನ್ನ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಅದರಲ್ಲಿ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ ಏನ್ ಕಾರಣ ಅಂತ. ಬ್ಲಾಕ್ ಬಾಕ್ಸ್ ಜೊತೆಗೆ ವಿಮಾನದಲ್ಲಿದ್ದಂತಹ ಡಿವಿಆರ್ ಸಹ ಪತ್ತೆಯಾಗಿದೆ. ಈ ಕಪ್ಪು ಪಟ್ಟಿ ಮತ್ತು ಡಿವಿಆರ್ ಮಹತ್ವದ ಪುರಾವೆಯನ್ನ ಒದಗಿಸುತ್ತೆ. ಏನ್ ಕಾರಣ, ಯಾಕಾಗಿ ಟೇಕ್ ಆಫ್ ಆದಂತ ಸಂದರ್ಭದಲ್ಲಿ ವಿಮಾನ ಪತನ ಆಯಿತು? ಈ ಟೆಕ್ನಿಕಲ್ ಇಶ್ಯೂಸ್ ಏನಾದರೂ ಇದ್ರೆ ಅದೆಲ್ಲವೂ ಕೂಡ ಅದರಲ್ಲಿ ರಿವೀಲ್ ಆಗುತ್ತೆ. ನಾವು ಬ್ಲಾಕ್ ಬಾಕ್ಸ್ ತೋರಿಸ್ತಾ ಇದೀವಿ ನೋಡಿ ನಿಮಗೆ. ಆಮೇಲೆ ಈಗ ಆ ರನ್ವೇಯಿಂದ ಟೇಕ್ ಆಫ್ ಆದ ಜಸ್ಟ್ ಸೆಕೆಂಡ್ಗಳ ಅಂತರದಲ್ಲಿ ಹೆಚ್ಚು ಕಡಿಮೆ 20ರಿಂದ 25 ಸೆಕೆಂಡ್ ಕೂಡ ಆಗಿರಲಿಲ್ಲ. ಆಮೇಲೆ 260 ಜನ ಕೆಪಾಸಿಟಿ ಇರುವಂತಹ ಬೋಯಿಂಗ್ ವಿಮಾನ ಅದು. ಅದರಲ್ಲಿ 242 ಫಿಲ್ ಆಗಿತ್ತು. ಆಲ್ಮೋಸ್ಟ್ ಕಂಪ್ಲೀಟ್ 90% ಫಿಲ್ ಆಗಿತ್ತು. ಆಮೇಲೆ ಬೇರೆ ಬೇರೆ ಆಯಾಮದಲ್ಲೂ ಕೂಡ ಇದನ್ನು ಅಧಿಕಾರಿಗಳು ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಅಲ್ಲಿ ಹೇಗಿದೆ ಪರಿಸ್ಥಿತಿ ಅಂತಂದರೆ, ಆ ಪಾರ್ಟಿ ಈ ಸಾವಿರಾರು ಲೀಟರ್ಗಟ್ಟಲೆ ಇದ್ದಂಥ ಇಂಧನ ಆಗಿರ್ಬೋದು, ಆಮೇಲೆ ಅದರಲ್ಲಿ ಇದ್ದಂಥ ಲಗೇಜ್ಗಳಾಗಿರ್ಬೋದು, ಅದೆಲ್ಲದರ ನಡುವೆ ಈ ಬ್ಲಾಕ್ ಬಾಕ್ಸ್ ಪತ್ತೆ ನಡೀತಾ ಇತ್ತು. ಅಂತೂ ಇಂತೂ ಈಗ ಬ್ಲಾಕ್ ಬಾಕ್ಸ್ ಪತ್ತೆ ಆಗಿದೆ. ಸೊ ಎಕ್ಸಾಕ್ಟಾಗಿ ಏನು ಕಾರಣ ಈ ವಿಮಾನ ದುರಂತಕ್ಕೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅಪಘಾತಕ್ಕೂ ಮೊದಲು ಏರ್ ಇಂಡಿಯಾ ವಿಮಾನದ ವೇಗ ಎಷ್ಟಿತ್ತು, ಎತ್ತರ, ಮಾರ್ಗ ಮತ್ತು ನಕ್ಷೆ ಸೇರಿದಂತೆ ಎಲ್ಲ ತಾಂತ್ರಿಕ ದೋಷ, ಈ ವಿವರಗಳು ಬ್ಲಾಕ್ ಬಾಕ್ಸ್ ಏನು ಮಾಡುತ್ತೆ, ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳುತ್ತೆ. ಅಪಘಾತ ಸಂಭವಿಸಿದ್ರೂ ಕೂಡ ಈ ಬ್ಲಾಕ್ ಬಾಕ್ಸ್ಗೆ ಹಾನಿ ಆಗಲ್ಲ, ಆ ಥರ ಅದನ್ನು ಡಿಸೈನ್ ಮಾಡಿರ್ತಾರೆ. ಯಾವುದೇ ರೀತಿಯಾದಂಥ ಹಾನಿ ಆಗದಂತೆ ಆ ಬಾಕ್ಸ್ ಅನ್ನ ರೆಡಿ ಮಾಡಲಾಗಿರುತ್ತೆ. ಸೊ ಈ ಬ್ಲಾಕ್ ಬಾಕ್ಸ್ನಿಂದ ಶೀಘ್ರದಲ್ಲಿ ದುರಂತಕ್ಕೆ ಏನು ಕಾರಣ ಅನ್ನುವಂಥದ್ದು ಗೊತ್ತಾಗುತ್ತೆ. ವಿಮಾನ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇತ್ತು, ಅದರ ಹೈಟ್ ಎಷ್ಟಿತ್ತು, ಯಾವ ಮಾರ್ಗದಲ್ಲಿ ಹೋಗ್ತಿತ್ತು, ನಕ್ಷೆ ಪ್ರತಿಯೊಂದು ಕೂಡ ಆ ಬ್ಲಾಕ್ ಬಾಕ್ಸ್ ಏನು ಮಾಡುತ್ತೆ, ಅದನ್ನು ರೆಕಾರ್ಡ್ ಅಂದರೆ ಅದರಲ್ಲಿ ಫೀಡ್ ಮಾಡ್ಕೊಳ್ಳುತ್ತೆ. ಸೊ ಅಲ್ಲಿ ಏನು ಸಮಸ್ಯೆ ಆಗಿತ್ತು ಅನ್ನುವಂಥದ್ದು ಆ ಬ್ಲಾಕ್ ಬಾಕ್ಸ್ನ ಮೂಲಕ ನಮಗೆ ಗೊತ್ತಾಗುತ್ತೆ. ಸೊ ಯಾಕಂತಂದರೆ ಇಲ್ಲಿವರೆಗೂ ಕೂಡ ನಿಖರವಾದಂಥ ಕಾರಣ ಏನು ಅಂತ ಗೊತ್ತಾಗಿಲ್ಲ. ಇದೇ ಕಾರಣಕ್ಕೆ ಈ ಆಕ್ಸಿಡೆಂಟ್ ಆಗಿದೆ, ಈ ಫ್ಲೈಟ್ ಆಕ್ಸಿಡೆಂಟ್ ಪತನ ಆಗಿದೆ ಅನ್ನುವಂಥದ್ದು ಇಲ್ಲಿವರೆಗೂ ಕೂಡ ಗೊತ್ತಾಗಿಲ್ಲ.